ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಣ್ಣಿನ ಪಾತ್ರೆಯಲ್ಲಿ ಯಾವ ರೀತಿ ನಮ್ಮ ಮನೇಲಿ ಮೀನು ಸಾರು ಮಾಡ್ತೀವಂತ ಹೇಳ್ಕೊಡ್ತೀನಿ. ಬನ್ನಿ ಹೋಗೋಣ, ನೋಡೋಣ ಹೇಗೆ ಮಾಡೋದಂತ. ಸ್ಕಿಪ್ ಮಾಡ್ದಾಗೆ ನೋಡಿ, ಆಗಲೇ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಬಳಸಿದ್ದೀನಿ ಅಂತ ಗೊತ್ತಾಗೋದು. ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ. ನಾನು ಚಿಕ್ಕ ಈರುಳ್ಳಿನ ಒಂದು ಇಡೀ ತೊಗೊಂಡಿದ್ದೀನಿ. ಯಾವತ್ತು ಮೀನಿನ ಸಾರಿಗೆ ಚಿಕ್ಕ ಈರುಳ್ಳಿ ತುಂಬ ಟೇಸ್ಟ್ ಕೊಡುತ್ತೆ. ನಿಮ್ಮ ಹತ್ರ ನಾರ್ಮಲ್ ದೊಡ್ಡ ಈರುಳ್ಳಿ ಇದ್ರೂ ಹಾಕ್ಕೊಳ್ಳಿ. 4 ಟೊಮೆಟೊನ ಹಾಕಿ ರುಬ್ಬಿ ತೊಗೊಂಡಿದ್ದೀನಿ. ನಾನು ಕಾಯಿ ಹಾಕಲ್ಲ, ಕಾಯಿ ಹಾಲು ಹಾಕ್ಕೊತೀನಿ. ಮೊದಲಿಗೆ ನೋಡಿ, ಈಗ ಪಾತ್ರೆಯಲ್ಲಿ, ಮಣ್ಣಿನ ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಎಷ್ಟು ಕ್ವಾಂಟಿಟಿಗೆ ತಕ್ಕ ಹಾಗೆ ಎಣ್ಣೆ ಬಳಸ್ಕೊಳ್ಳಿ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಇಡೀ ಚಿಕ್ಕ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇವೆರಡೂ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ಇವು ಮೂರಲ್ಲೂ ಸಹ ಹಸಿ ವಾಸನೆ ಹೋಗೋ ತನಕ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರೋ ಅಷ್ಟು ಸೂಪರಾಗಿ ಈ ಒಂದು ರೆಸಿಪಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಮಸಾಲ ಹಾಕ್ಕೊತಾ ಇದ್ದೀನಿ. ಇದು 1 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಗರಂ ಮಸಾಲ ಮತ್ತು 1/4 ಟೇಬಲ್ ಸ್ಪೂನ್ ಆದಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಗರಂ ಮಸಾಲ ಸ್ಕಿಪ್ ಮಾಡ್ಕೊಬೋದು, ಇಲ್ಲಾಂದರೆ ಏನಿಲ್ಲ, ಆಪ್ಷನಲ್ ಅಷ್ಟೇ ಅದು. ರುಬ್ಬಿಟ್ಟ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಟೊಮೆಟೊ ಹಣ್ಣು, ಈರುಳ್ಳಿ ರುಬ್ಬಿಟ್ಟಿರ್ತೀನಲ್ಲ ಆ ಮಸಾಲನೂ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಹಸಿ ವಾಸನೆ ಹೋಗೋ ತನಕ ವೆಯ್ಟ್ ಮಾಡಿದ್ದಾಯಿತು. ಈಗ ಒಂದು 4 ಹಸಿಮೆಣಸಿನ್ಕಾಯಿನ ಸೀಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣನ್ನ ನಾನು ನೆನೆ ಹಾಕಿದ್ದೆ. ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣನ್ನು ಕಿವುಚ್ಬಿಟ್ಟು ಹಾಕ್ಕೊಳ್ಳಿ. ನಿಮಗೆ ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣ ರಸವನ್ನು ಹಾಕ್ಕೊಳ್ಳಿ. ಈಗ ನಾನು ಒಂದು ಬೌಲಾದಷ್ಟು ತೆಂಗಿನ ಹಾಲು ತೆಗೆದಿಟ್ಟಿದ್ದೆ. ತೆಂಗಿನ ಹಾಲನ್ನ ಹಾಕ್ಕೊತಾ ಇದ್ದೀನಿ, 1 ಬೌಲು. ಈಗ ಮಿಕ್ಸ್ ಮಾಡೋಣ. ಈಗ ನೋಡಿ, ಒಂದು ಕುದಿ ಬಂದ ನಂತರ ಮೀನು 1 ಬೈ 1 ಹಾಕಬೇಕು. ನೋಡಿ, ಈ ಥರ ಹಾಕಿದ್ದೀನಿ. ಈ ಮೀನು ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್. ಆದರೆ ಮೀನನ್ನು ತುಂಬ ಬೇಯಕ್ಕೆ ಬಿಡಬಾರ್ದು, ವೆಯ್ಟ್ ಮಾಡಬೇಕು. ಈ ಥರ ನೀರು ಬಬಲ್ಸ್, ಸೈಡೆಲ್ಲ ಬಬಲ್ಸ್ ಬಂದಾಗ ಮೀನನ್ನು ಹಾಕಿಬಿಟ್ಟು ಒಂದು 2 ಕುದಿಗೆ ಆಫ್ ಮಾಡಿಬಿಡಬೇಕು. ಈಗ 1 ಬೈ 1 ಹಾಕ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಮೀನನ್ನು ಹಾಕಿಬಿಟ್ಟು ಒಂದು 2 ಕುದಿ ಬರೋ ತನಕ ವೆಯ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡಿ ಈ ಮೀನಂತೂ ತುಂಬ ಮತ್ತು ಇದು ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಸೀಕ್ರೆಟ್ ಮಸಾಲ ಏನು ಹಾಕೋಬೇಕು. ಅದೇನು ಅಂದರೆ 1 ಟೇಬಲ್ ಸ್ಪೂನು ಜೀರಿಗೆ ಪೌಡರು, 1/4 ಟೇಬಲ್ ಸ್ಪೂನ್ ಆದಷ್ಟು ಮೆಂತ್ಯ ಕಾಳನ್ನ ಹುರಿದ್ಬಿಟ್ಟು ಪೌಡರ್ ಮಾಡಿ ಇದನ್ನು ಫೈನಲಾಗಿ ಹಾಕಿಬಿಟ್ಟು ಮತ್ತೆ ಮಿಕ್ಸ್ ಮಾಡಿಬಿಟ್ಟು ನಿಧಾನಕ್ಕೆ ಮಿಕ್ಸ್ ಮಾಡಿ, ಯಾಕಂದರೆ ಮೀನೆಲ್ಲ ಒಡೆದೋಗ್ಬಿಡುತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಉದುರಿಸಿ ಒಂದು 2 ನಿಮಿಷ ಆದ ನಂತರ ಸ್ಟವನ್ನು ಆಫ್ ಮಾಡಿಬಿಡಿ. ಆಫ್ ಮಾಡಿಬಿಟ್ಟು ಮುಚ್ಚಿಬಿಡಿ. ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಸ್ಟವನ್ನು ಆಫ್ ಮಾಡಿದ ಮೇಲೂ ಬಿಸಿ ಇರುತ್ತೆ. ಮೀನು